ನಿಲ್ಲಿಸಿ ನಮಾಜ್ ಮಾಡಿರುವಂತ ಡ್ರೈವರ್ ಈಗ ಸಸ್ಪೆಂಡ್ ಆಗಿದ್ದಾನೆ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾನಗಲ್ ಘಟಕದ ಚಾಲಕ ಇದ್ದ ಅಂತ ಗೊತ್ತಾಗ್ತಾ ಇದೆ. ಎಆರ್ ಮುಲ್ಲಾ ಸಸ್ಪೆಂಡ್ ಆಗಿರುವಂತ ಚಾಲಕ. ಏಪ್ರಿಲ್ 29ರಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಮಾಜ್ ಮಾಡಿರುವಂತ ಇದೇ ಚಾಲಕ. ಪ್ರಯಾಣಿಕರ ಸೀಟ್ ನಲ್ಲಿ ನಮಾಜ್ ಮಾಡಿರುವಂತ ಡ್ರೈವರ್ ಹಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂತ ಘಟನೆ ಇದು. ಚಾಲಕನ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಈ ಡ್ರೈವರ್ನನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪದ ಅಡಿಯಲ್ಲಿ ಈತನ ಅಮಾನತುಗೊಳಿಸಲಾಗಿದೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈತ ಅಲ್ಲಿ ಪ್ರಯಾಣಿಕರಿದ್ದಾರೆ, ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಬಸ್ ಅನ್ನ ನಿಲ್ಲಿಸಿಬಿಟ್ಟು ಈತ ನಮಾಜ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದು ಕರ್ತವ್ಯ ಲೋಪ ಅಲ್ವಾ ಅಂತ ಆಕ್ರೋಶ ವ್ಯಕ್ತವಾಯಿತು. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈಗ ಈತನನ್ನ ಈಗ ಅಮಾನತುಗೊಳಿಸಲಾಗಿದೆ. ಹಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇರಬೇಕು ಎಲ್ಲಾ ಧರ್ಮದ ಬಗ್ಗೆ ನಂಬಿಕೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇರಬೇಕು. ಅದು ಎಷ್ಟು ಮಟ್ಟಿಗೆ ಸೀಮಿತ ಆಗಿರಬೇಕು ಎನ್ನುವಂಥದ್ದು ಕೂಡ ತಲೆಯಲ್ಲಿ ಇರಬೇಕಾಗತ್ತೆ. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಚಂದ. ಡ್ರೈವಿಂಗ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಗಾಡಿಯನ್ನ ಸೈಡ್ ಹಾಕಿಬಿಟ್ಕೊಂಡು ನಮಾಜ್ ಮಾಡ್ತಾರಂತ ಹೇಳಿದ್ರೆ ಬುಡೇ ಬೇಡವಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಹಿತಿ ಕೊಡ್ತಾರೆ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯೀಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬಸ್ಸಲ್ಲಿ ಪ್ರಯಾಣಿಕರಿದ್ದಾರೆ, ಈತ ಎದ್ನೋ ಬಿದ್ನೋ ಅಂತ ಹೇಳ್ಕೊಂಡು ನಮಾಜ್ ಮಾಡ್ತಾ ಇರುವಂತ ದೃಶ್ಯ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯೀಗ ಸಸ್ಪೆಂಡ್ ಆಗಿದ್ದಾನೆ. ಯಾರೀತ, ಏನ್ ಕತೆ? ನಿಖೇಶ್, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಸಂಚಲನ ಮೂಡಿಸೋತು ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಪತ್ರಕರ್ತರೊಬ್ಬರ ಮೊಬೈಲ್ ನಲ್ಲಿ ಸೇರಿದಂತ ವಿಡಿಯೋ ಇದಾಗಿತ್ತು. ಅಂದ್ರೆ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಾಗ ಹಾನಗಲ್ ಟು ವಿಶಾಲ್ಗಢ ಅನ್ನುವ ಒಂದು ಪ್ರದೇಶಕ್ಕೆ ತೆರಳುವಂತ ಈ ವಾಹನ ಆಗಿತ್ತು. ಹುಬ್ಬಳ್ಳಿ ಮೂಲಕ ಕಬ್ಬೂರು ಬಳಿ ಈ ವಾಹನವನ್ನು ತಡೆ ನಿಲ್ಲಿತು. ಅಂದ್ರೆ 3 ಜನ ಪ್ರಯಾಣಿಕರನ್ನ ಎಬ್ಬಿಸಿ ಒಂದು 2 ನಿಮಿಷ ವೇಟ್ ಮಾಡಿ ನಾನು ನಮಾಜ್ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಹೇಳಿ ನಮಾಜ್ ಮಾಡೋದ್ರ ಮುಖಾಂತರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಅಂತ ಹೇಳ್ಬೋದು. ಹುಬ್ಬಳ್ಳಿ ಮತ್ತು ಹಾವೇರಿ ಮಾರ್ಗ ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಧಿಕಾರಿಗಳು ಮಾತ್ರ ಇದು ಬೆಳಗಾವಿ ಮೂಲದಲ್ಲಾಗಿರುವಂತದ್ದು, ಹಾಗೆ ಹೀಗೆ ಅಂತಕ್ಕಂಥ 2-3 ದಿನಗಳ ವಿಷಯ ಚರ್ಚೆ ನಡೀತಾ ಇತ್ತು. ಇನ್ನು ಸ್ಥಳೀಯವಾಗಿ ಪತ್ರಕರ್ತರು ಒಬ್ಬರಿದ್ರು ಅಂತ ಹೇಳ್ಬೋದು. ಆ ಜಾಗದಲ್ಲಿ ಅವರೇ ಕೂಡ ವಿಡಿಯೋ ಮಾಡಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡಿದ್ರು. ಹೀಗಾಗಿ ರಿಪಬ್ಲಿಕ್ ಮೊದಲ ಸುದ್ದಿ ಪ್ರಸಾರವಾಗಿತ್ತು. ಅದಾದ ಬಳಿಕ ಇದೀಗ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋ ಮುಖಾಂತರ ಆದೇಶವನ್ನು ಹೊರಡಿಸುವ ಮುಖಾಂತರ ಈಗ ಮುಂದಾಗಿರುವಂತದ್ದು. ಅಂದ್ರೆ ಜನರಲ್ಲಿ ಕೇಳೋದು ವ್ಯಾಪಕ ಪ್ರತಿಕ್ರಿಯೆ ಏನಂತಂದ್ರೆ ನಮಾಜ್ ಮಾಡ್ಲಿಕ್ಕೆ ಬೇಕಾದಂತ ಸಮಯ ಮತ್ತು ಜಾಗ ಇದೇ ಆಗಿತ್ತ ಅನ್ನೋದು ವ್ಯಾಪಕ ಪ್ರತಿಕ್ರಿಯೆ ಇರುವಂತದ್ದು. ಇದಾದ ಬಳಿಕ ಈಗ ಹಿಂದೂ ಸಂಘಟನೆ ಪರ ಇರ್ತಕ್ಕಂತಹ ಪ್ರಮೋದ್ ಬಕ್ರೆ ಕೂಡ ಹೇಳ್ತಿರೋ ವಿಷಯ ಏನಂತಂದ್ರೆ ಸದ್ಯ ಇವರ ಈ ರೀತಿ ಎಲ್ಲಂದ್ರಲ್ಲಿ ನಮಾಜ್ ಮಾಡಿದ್ರೆ ನಾವು ಕೂಡ ಭಜನೆ ಮತ್ತು ಪ್ರಾರ್ಥನೆಗಳನ್ನು ಮಾಡಿದ್ರೆ ನಡೆಯುತ್ತಾ ಹೇಗೆ ಅನ್ನೋ ಚರ್ಚೆ ಕೂಡ ಹೆಚ್ಚೆಷ್ಟು ಗ್ರಾಹಕ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಈಗ ಸದ್ಯಕ್ಕೆ ಪಾಕಿಸ್ತಾನ ಮತ್ತು ಭಾರತಕ್ಕೆ ಯುದ್ಧ ನಡೆಯುವ ಸಂದರ್ಭ ನಡೀತಾ ಇರುವಂತದ್ದು. ಇದೆಲ್ಲವೂ ನೋಡಿದ್ರೆ ಈ ರೀತಿ ನಡೆಯುವ ಕಾರ್ಯಗಳಿಂದ ಜನರಲ್ಲಿ ಮತ್ತಷ್ಟು ವೈಮನಸ್ಸು ಮತ್ತೆ ಒಂದು ರೀತಿಯಲ್ಲಿ ಸಿಟ್ಟು ಬರುವಂತ ಪ್ರಕ್ರಿಯೆ ನಡೀತಿರುವಂತದ್ದು ಅಂತ ಹೇಳ್ಬೋದು. ನಿಖೇಶ್ ಕೊಟ್ಟಾರಿ. ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿ. ನಿಲ್ಲಿಸಿ ನಮಾಜ್ ಮಾಡಿರುವಂತ ಡ್ರೈವರ್ ಈಗ ಸಸ್ಪೆಂಡ್ ಆಗಿದ್ದಾನೆ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾನಗಲ್ ಘಟಕದ ಚಾಲಕ ಇದ್ದ ಅಂತ ಗೊತ್ತಾಗ್ತಾ ಇದೆ. ಎಆರ್ ಮುಲ್ಲಾ ಸಸ್ಪೆಂಡ್ ಆಗಿರುವಂತ ಚಾಲಕ. ಏಪ್ರಿಲ್ 29ರಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಮಾಜ್ ಮಾಡಿರುವಂತ ಇದೇ ಚಾಲಕ. ಪ್ರಯಾಣಿಕರ ಸೀಟ್ ನಲ್ಲಿ ನಮಾಜ್ ಮಾಡಿರುವಂತ ಡ್ರೈವರ್ ಹಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂತ ಘಟನೆ ಇದು. ಚಾಲಕನ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಈ ಡ್ರೈವರ್ನನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪದ ಅಡಿಯಲ್ಲಿ ಈತನ ಅಮಾನತುಗೊಳಿಸಲಾಗಿದೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈತ ಅಲ್ಲಿ ಪ್ರಯಾಣಿಕರಿದ್ದಾರೆ, ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಬಸ್ ಅನ್ನ ನಿಲ್ಲಿಸಿಬಿಟ್ಟು ಈತ ನಮಾಜ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದು ಕರ್ತವ್ಯ ಲೋಪ ಅಲ್ವಾ ಅಂತ ಆಕ್ರೋಶ ವ್ಯಕ್ತವಾಯಿತು. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈಗ ಈತನನ್ನ ಈಗ ಅಮಾನತುಗೊಳಿಸಲಾಗಿದೆ. ಹಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇರಬೇಕು ಎಲ್ಲಾ ಧರ್ಮದ ಬಗ್ಗೆ ನಂಬಿಕೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇರಬೇಕು. ಅದು ಎಷ್ಟು ಮಟ್ಟಿಗೆ ಸೀಮಿತ ಆಗಿರಬೇಕು ಎನ್ನುವಂಥದ್ದು ಕೂಡ ತಲೆಯಲ್ಲಿ ಇರಬೇಕಾಗತ್ತೆ. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಚಂದ. ಡ್ರೈವಿಂಗ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಗಾಡಿಯನ್ನ ಸೈಡ್ ಹಾಕಿಬಿಟ್ಕೊಂಡು ನಮಾಜ್ ಮಾಡ್ತಾರಂತ ಹೇಳಿದ್ರೆ ಬುಡೇ ಬೇಡವಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಹಿತಿ ಕೊಡ್ತಾರೆ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯೀಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬಸ್ಸಲ್ಲಿ ಪ್ರಯಾಣಿಕರಿದ್ದಾರೆ, ಈತ ಎದ್ನೋ ಬಿದ್ನೋ ಅಂತ ಹೇಳ್ಕೊಂಡು ನಮಾಜ್ ಮಾಡ್ತಾ ಇರುವಂತ ದೃಶ್ಯ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯೀಗ ಸಸ್ಪೆಂಡ್ ಆಗಿದ್ದಾನೆ. ಯಾರೀತ, ಏನ್ ಕತೆ? ನಿಖೇಶ್, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಸಂಚಲನ ಮೂಡಿಸೋತು ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಪತ್ರಕರ್ತರೊಬ್ಬರ ಮೊಬೈಲ್ ನಲ್ಲಿ ಸೇರಿದಂತ ವಿಡಿಯೋ ಇದಾಗಿತ್ತು. ಅಂದ್ರೆ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಾಗ ಹಾನಗಲ್ ಟು ವಿಶಾಲ್ಗಢ ಅನ್ನುವ ಒಂದು ಪ್ರದೇಶಕ್ಕೆ ತೆರಳುವಂತ ಈ ವಾಹನ ಆಗಿತ್ತು. ಹುಬ್ಬಳ್ಳಿ ಮೂಲಕ ಕಬ್ಬೂರು ಬಳಿ ಈ ವಾಹನವನ್ನು ತಡೆ ನಿಲ್ಲಿತು. ಅಂದ್ರೆ 3 ಜನ ಪ್ರಯಾಣಿಕರನ್ನ ಎಬ್ಬಿಸಿ
ಒಂದು 2 ನಿಮಿಷ ವೇಟ್ ಮಾಡಿ ನಾನು ನಮಾಜ್ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಹೇಳಿ ನಮಾಜ್ ಮಾಡೋದ್ರ ಮುಖಾಂತರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಅಂತ ಹೇಳ್ಬೋದು. ಹುಬ್ಬಳ್ಳಿ ಮತ್ತು ಹಾವೇರಿ ಮಾರ್ಗ ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಧಿಕಾರಿಗಳು ಮಾತ್ರ ಇದು ಬೆಳಗಾವಿ ಮೂಲದಲ್ಲಾಗಿರುವಂತದ್ದು ಹಾಗೆ ಹೀಗೆ ಅಂತಕ್ಕಂಥ 2-3 ದಿನಗಳ ವಿಷಯ ಚರ್ಚೆ ನಡೀತಾ ಇತ್ತು. ಇನ್ನು ಸ್ಥಳೀಯವಾಗಿ ಪತ್ರಕರ್ತರು ಬರಿದ್ರು ಅಂತ ಹೇಳ್ಬೋದು. ಆ ಜಾಗದಲ್ಲಿ ಅವರೇ ಕೂಡ ವಿಡಿಯೋ ಮಾಡಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡಿದ್ರು. ಹೀಗಾಗಿ ರಿಪಬ್ಲಿಕ್ ನಲ್ಲಿ ಮೊದಲ ಸುದ್ದಿ ಪ್ರಸಾರವಾಗಿತ್ತು. ಅದಾದ ಬಳಿಕ ಇದೀಗ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋ ಮುಖಾಂತರ ಆದೇಶವನ್ನು ಹೊರಡಿಸುವ ಮುಖಾಂತರ ಈಗ ಮುಂದಾಗಿರುವಂತದ್ದು. ಅಂದ್ರೆ ಜನರಲ್ಲಿ ಕೇಳೋದು ವ್ಯಾಪಕ ಪ್ರತಿಕ್ರಿಯೆ ಏನಂತಂದ್ರೆ ನಮಾಜ್ ಮಾಡ್ಲಿಕ್ಕೆ ಬೇಕಾದಂತ ಸಮಯ ಮತ್ತು ಜಾಗ ಇದೇ ಆಗಿತ್ತ ಅನ್ನೋದು ವ್ಯಾಪಕ ಪ್ರತಿಕ್ರಿಯೆ ಇರುವಂತದ್ದು. ಇದಾದ ಬಳಿಕ ಈಗ ಹಿಂದೂ ಸಂಘಟನೆ ಪರ ಇರ್ತಕ್ಕಂತಹ ಪ್ರಮೋದ್ ಬಕ್ರೆ ಕೂಡ ಹೇಳ್ತಿರೋ ವಿಷಯ ಏನಂತಂದ್ರೆ ಸದ್ಯ ಇವರ ಈಗ ಈ ರೀತಿ ಎಲ್ಲಂದ್ರಲ್ಲಿ ನಮಾಜ್ ಮಾಡಿದ್ರೆ ನಾವು ಕೂಡ ಭಜನೆ ಮತ್ತು ಪ್ರಾರ್ಥನೆಗಳನ್ನು ಮಾಡಿದ್ರೆ ನಡೆಯುತ್ತಾ ಹೇಗೆ ಅನ್ನೋ ಚರ್ಚೆ ಕೂಡ ಹೆಚ್ಚೆಷ್ಟು ಗ್ರಾಹಕ ಆಗ್ತಿರುವಂತದ್ದು. ಅದನ್ನು ಕೂಡ ಈಗ ಸದ್ಯಕ್ಕೆ ಪಾಕಿಸ್ತಾನ ಮತ್ತು ಭಾರತಕ್ಕೆ ಯುದ್ಧ ನಡೆಯುವ ಸಂದರ್ಭ ನಡೀತಾ ಇರುವಂತದ್ದು. ಇದೆಲ್ಲವೂ ನೋಡಿದ್ರೆ ಈ ರೀತಿ ನಡೆಯುವ ಕಾರ್ಯಗಳಿಂದ ಜನರಲ್ಲಿ ಮತ್ತಷ್ಟು ವೈಮನಸ್ಸು ಮತ್ತೆ ಒಂದು ರೀತಿಯಲ್ಲಿ ಸಿಟ್ಟು ಬರುವಂತ ಪ್ರಕ್ರಿಯೆ ನಡೀತಿರುವಂತದ್ದು ಅಂತ ಹೇಳ್ಬೋದು. ನಿಖೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿ ನಿಲ್ಲಿಸಿ ನಮಾಜ್ ಮಾಡಿರುವಂತ ಡ್ರೈವರ್ ಈಗ ಸಸ್ಪೆಂಡ್ ಆಗಿದ್ದಾನೆ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾನಗಲ್ ಘಟಕದ ಚಾಲಕ ಇತ್ತು ಅಂತ ಗೊತ್ತಾಗ್ತಾ ಇದೆ. AR ಮುಲ್ಲಾ ಸಸ್ಪೆಂಡ್ ಆಗಿರುವಂತಹ ಚಾಲಕ. ಏಪ್ರಿಲ್ 29ರಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಮಾಜ್ ಮಾಡಿರುವಂತಹ ಇದೇ ಚಾಲಕ. ಪ್ರಯಾಣಿಕರ ಸೀಟ್ನಲ್ಲಿ ನಮಾಜ್ ಮಾಡಿರುವಂತಹ ಡ್ರೈವರ್ ಹಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಈ ಡ್ರೈವರ್ನನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪದ ಅಡಿಯಲ್ಲಿ ಈತನ ಅಮಾನತುಗೊಳಿಸಲಾಗಿದೆ. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಈತ ಅಲ್ಲಿ ಪ್ರಯಾಣಿಕರಿದ್ದಾರೆ, ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಬಸ್ಸನ್ನ ನಿಲ್ಲಿಸಿಬಿಟ್ಟು ಈತ ನಮಾಜ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇದು ಕರ್ತವ್ಯ ಲೋಪ ಅಲ್ವಾ ಅಂತ ಆಕ್ರೋಶ ವ್ಯಕ್ತವಾಯಿತು. ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈಗ ಈತನನ್ನ ಈಗ ಅಮಾನತುಗೊಳಿಸಲಾಗಿದೆ. ಹಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇರಬೇಕು ಎಲ್ಲಾ ಧರ್ಮದ ಬಗ್ಗೆ ನಂಬಿಕೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇರಬೇಕು. ಅದು ಎಷ್ಟು ಮಟ್ಟಿಗೆ ಸೀಮಿತ ಆಗಿರಬೇಕು ಎನ್ನುವಂಥದ್ದು ಕೂಡ ತಲೆಯಲ್ಲಿ ಇರಬೇಕಾಗತ್ತೆ. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಚಂದ. ಡ್ರೈವಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗಾಡಿಯನ್ನ ಸೈಡ್ ಹಾಕಿಬಿಟ್ಕೊಂಡು ನಮಾಜ್ ಮಾಡ್ತಾರಂತ ಹೇಳಿದ್ರೆ ಬುಡೇ ಬೇಡವಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಹಿತಿ ಕೊಡ್ತಾರೆ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯೀಗ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಬಸ್ಸಲ್ಲಿ ಪ್ರಯಾಣಿಕರಿದ್ದಾರೆ, ಈತ ಎದ್ನೋ ಬಿದ್ನೋ ಅಂತ ಹೇಳ್ಕೊಂಡು ನಮಾಜ್ ಮಾಡ್ತಾ ಇರುವಂತ ದೃಶ್ಯ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯೀಗ ಸಸ್ಪೆಂಡ್ ಆಗಿದ್ದಾನೆ. ಯಾರೀತ, ಏನ್ ಕತೆ? ನಿಖೇಶ್, ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಸಂಚಲನ ಮೂಡಿಸೋತು ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಪತ್ರಕರ್ತರೊಬ್ಬರ ಮೊಬೈಲ್ ನಲ್ಲಿ ಸೇರಿದಂತ ವಿಡಿಯೋ ಇದಾಗಿತ್ತು. ಅಂದ್ರೆ ಬಸ್ನಲ್ಲಿ ಪ್ರಯಾಣಿಸುತ್ತಿರುವಾಗ ಹಾನಗಲ್ ಟು ವಿಶಾಲ್ಗಢ ಅನ್ನುವ ಒಂದು ಪ್ರದೇಶಕ್ಕೆ ತೆರಳುವಂತ ಈ ವಾಹನ ಆಗಿತ್ತು. ಹುಬ್ಬಳ್ಳಿ ಮೂಲದ ಕಬ್ಬೂರು ಬಳಿ ಈ ವಾಹನವನ್ನು ತಡೆ ನಿಲ್ಲಿತು. ಅಂದ್ರೆ 3 ಜನ ಪ್ರಯಾಣಿಕರನ್ನ ಎಬ್ಬಿಸಿ ಒಂದು 2 ನಿಮಿಷ ವೇಟ್ ಮಾಡಿ ನಾನು ನಮಾಜ್ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಹೇಳಿ ನಮಾಜ್ ಮಾಡೋದ್ರ ಮುಖಾಂತರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಅಂತ ಹೇಳ್ಬೋದು. ಹುಬ್ಬಳ್ಳಿ ಮತ್ತು ಹಾವೇರಿ ಮಾರ್ಗ ಮಧ್ಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಧಿಕಾರಿಗಳು ಮಾತ್ರ ಇದು ಬೆಳಗಾವಿ ಮೂಲದಲ್ಲಾಗಿರುವಂತದ್ದು ಹಾಗೆ ಹೀಗೆ ಅಂತಕ್ಕಂಥ 2-3 ದಿನಗಳ ವಿಷಯ ಚರ್ಚೆ ನಡೀತಾ ಇತ್ತು. ಇನ್ನು ಸ್ಥಳೀಯವಾಗಿ ಪತ್ರಕರ್ತರು ಬರಿದ್ರು ಅಂತ ಹೇಳ್ಬೋದು. ಆ ಜಾಗದಲ್ಲಿ ಅವರೇ ಕೂಡ ವಿಡಿಯೋ ಮಾಡಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡಿದ್ರು. ಹೀಗಾಗಿ ರಿಪಬ್ಲಿಕ್ ನಲ್ಲಿ ಮೊದಲ ಸುದ್ದಿ ಪ್ರಸಾರವಾಗಿತ್ತು. ಅದಾದ ಬಳಿಕ ಇದೀಗ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋ ಮುಖಾಂತರ ಆದೇಶವನ್ನು ಹೊರಡಿಸುವ ಮುಖಾಂತರ ಈಗ ಮುಂದಾಗಿರುವಂತದ್ದು. ಅಂದ್ರೆ ಜನರಲ್ಲಿ ಕೇಳೋದು ವ್ಯಾಪಕ ಪ್ರತಿಕ್ರಿಯೆ ಏನಂತಂದ್ರೆ ನಮಾಜ್ ಮಾಡ್ಲಿಕ್ಕೆ ಬೇಕಾದಂತ ಸಮಯ ಮತ್ತು ಜಾಗ ಇದೇ ಆಗಿತ್ತ ಅನ್ನೋದು ವ್ಯಾಪಕ ಪ್ರತಿಕ್ರಿಯೆ ಇರುವಂತದ್ದು. ಇದಾದ ಬಳಿಕ ಈಗ ಹಿಂದೂ ಸಂಘಟನೆ ಪರ ಇರ್ತಕ್ಕಂತಹ ಪ್ರಮೋದ್ ಬಕ್ರೆ ಕೂಡ ಹೇಳ್ತಿರೋ ವಿಷಯ ಏನಂತಂದ್ರೆ ಸದ್ಯ ಇವರ ಈಗ ಈ ರೀತಿ ಎಲ್ಲಂದ್ರಲ್ಲಿ ನಮಾಜ್ ಮಾಡಿದ್ರೆ ನಾವು ಕೂಡ ಭಜನೆ ಮತ್ತು ಪ್ರಾರ್ಥನೆಗಳನ್ನು ಮಾಡಿದ್ರೆ ನಡೆಯುತ್ತಾ ಹೇಗೆ ಅನ್ನೋ ಚರ್ಚೆ ಕೂಡ ಹೆಚ್ಚೆಷ್ಟು ಗ್ರಾಹಕ ಆಗ್ತಿರುವಂತದ್ದು. ಅದನ್ನು ಕೂಡ ಈಗ ಸದ್ಯಕ್ಕೆ ಪಾಕಿಸ್ತಾನ ಮತ್ತು ಭಾರತಕ್ಕೆ ಯುದ್ಧ ನಡೆಯುವ ಸಂದರ್ಭ ನಡೀತಾ ಇರುವಂತದ್ದು. ಇದೆಲ್ಲವೂ ನೋಡಿದ್ರೆ ಈ ರೀತಿ ನಡೆಯುವ ಕಾರ್ಯಗಳಿಂದ ಜನರಲ್ಲಿ ಮತ್ತಷ್ಟು ವೈಮನಸ್ಸು ಮತ್ತೆ ಒಂದು ರೀತಿಯಲ್ಲಿ ಸಿಟ್ಟು ಬರುವಂತ ಪ್ರಕ್ರಿಯೆ ನಡೀತಿರುವಂತದ್ದು ಅಂತ ಹೇಳ್ಬೋದು. ನಿಖೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿ ನಿಲ್ಲಿಸಿ ನಮಾಜ್ ಮಾಡಿರುವಂತಹ ಡ್ರೈವರ್ ಈಗ ಸಸ್ಪೆಂಡ್ ಆಗಿದ್ದಾನೆ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾನಗಲ್ ಘಟಕದ ಚಾಲಕ ಇತ್ತು ಅಂತ ಗೊತ್ತಾಗ್ತಾ ಇದೆ. AR ಮುಲ್ಲಾ ಸಸ್ಪೆಂಡ್ ಆಗಿರುವಂತಹ ಚಾಲಕ. ಏಪ್ರಿಲ್ 29ರಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಮಾಜ್ ಮಾಡಿರುವಂತಹ ಇದೇ ಚಾಲಕ. ಪ್ರಯಾಣಿಕರ ಸೀಟ್ನಲ್ಲಿ ನಮಾಜ್ ಮಾಡಿರುವಂತಹ ಡ್ರೈವರ್ ಹಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಡೆಗೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಯಿತು. ಸದ್ಯ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಈ ಡ್ರೈವರ್ನನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪದ ಅಡಿಯಲ್ಲಿ